ನಮಸ್ಕಾರ ಸ್ನೇಹಿತರೆ, ಮೋದಿ ಸರ್ಕಾರ ಇದೀಗ ಶಿಕ್ಷಣ ವಿಚಾರದಲ್ಲಿ ದೊಡ್ಡ ಕೆಲಸ ಕೈ ಹಾಕಿದೆ. ಸೆಂಟ್ರಲ್ ಸ್ಕೂಲ್ ಕ್ರಾಂತಿ ಮಾಡೋಕೆ ಹೊರಟಿದೆ. ಒಂದೇ ಏಟಿಗೆ ಬರೋಬ್ಬರಿ 100ಕ್ಕೂ ಅಧಿಕ ನವೋದಯ ಹಾಗೂ ಕೇಂದ್ರೀಯ ವಿದ್ಯಾಲಯಗಳನ್ನ ಓಪನ್ ಮಾಡೋಕೆ ಅನೌನ್ಸ್ಮೆಂಟ್ ಆಗಿದೆ. ಇದಕ್ಕಾಗಿ 8,000 ಕೋಟಿ ರೂಪಾಯಿ ರಿಲೀಸ್ ಕೂಡ ಆಗಿದೆ. ಅದರಲ್ಲೂ ಭಾರತದ ಸೂಕ್ಷ್ಮ ಹಾಗೂ ನಿರ್ಲಕ್ಷಿತ ಪ್ರದೇಶಗಳಾಗಿರೋ, ಗಮನಿಸಿ ಯಾವ ಜಾಗ ಅಂತ, ಜಮ್ಮು ಕಾಶ್ಮೀರ ಹಾಗೂ ನಾರ್ತ್ ಈಸ್ಟ್ ನ ರಾಜ್ಯಗಳಲ್ಲಿ ಈ ಸ್ಕೂಲ್ಗಳನ್ನ ಪುಷ್ ಮಾಡಲಾಗ್ತಿದೆ. ಹಾಗಿದ್ರೆ ಕೇಂದ್ರದ ಈ ಹೆಜ್ಜೆ ಹಿಂದಿರೋ ಲೆಕ್ಕಾಚಾರ ಏನು? ಕೇಂದ್ರೀಯ ವಿದ್ಯಾಲಯ ಮತ್ತು JNVಗಳು, ಜವಾಹರ್ ನವೋದಯ ವಿದ್ಯಾಲಯಗಳು ಯಾಕೆ ಸ್ಪೆಷಲ್? ಈ ಸೆಂಟ್ರಲ್ ಸ್ಕೂಲ್ಗಳಲ್ಲಿ ಅಂತದ್ದೇನಿರುತ್ತೆ? ಈ ಸ್ಕೂಲ್ಗೆ ಎಂಟ್ರಿ ಪಡೆಯೋದು ಹೇಗೆ? ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಅನೌನ್ಸ್ಮೆಂಟ್ ನೋಡೋಕು ಮುನ್ನ ಮೊದಲು ಈ ಕೇಂದ್ರೀಯ ವಿದ್ಯಾಲಯ ಹಾಗೂ ನವೋದಯ ಶಾಲೆಗಳಂದ್ರೆ ಏನು ಅನ್ನೋದನ್ನ ನೋಡ್ಬಿಡೋಣ. KV ಕೇಂದ್ರೀಯ ವಿದ್ಯಾಲಯ ಹಾಗೂ JNV ಜವಾಹರ್ ನವೋದಯ ವಿದ್ಯಾಲಯ ಎರಡೂ ಕೂಡ ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂತಹ CBSE ಸ್ಕೂಲ್ಗಳು. 1963ರಲ್ಲಿ ಕೇಂದ್ರೀಯ ವಿದ್ಯಾಲಯ ಶುರುವಾಗಿದ್ದು, ಆರಂಭದಲ್ಲಿ ಆರ್ಮಿಯಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡ್ತಿರೋ ಸೇನಾ ಸಿಬ್ಬಂದಿಯ ಮಕ್ಕಳಿಗೆ ಅಂತ ಈ ಶಾಲೆಗಳನ್ನು ತೆಗೆಯಲಾಯಿತು. ಆದರೆ 83ರಲ್ಲಿ ಸೇನೆನೇ ಖುದ್ದು ಆರ್ಮಿ ಪಬ್ಲಿಕ್ ಸ್ಕೂಲ್ಸ್ ಓಪನ್ ಮಾಡಿದ್ರಿಂದ ಬೇರೆ ಮಕ್ಕಳಿಗೂ ಮುಕ್ತವಾಗಿದೆ. ಆದರೆ ಇಲ್ಲಿ ಹೆಚ್ಚು ಪ್ರಿಫರೆನ್ಸ್ ಬೇರೆ ರಾಜ್ಯಗಳಿಂದ ಬಂದು ನೆಲೆಸಿರುವ ಕುಟುಂಬಗಳಿಗೆ ಕೊಡಲಾಗುತ್ತೆ. ಸದ್ಯ ದೇಶಾದ್ಯಂತ 1253 KVಗಳಿವೆ. ನೇಪಾಳದ ಕಠ್ಮಂಡು, ರಷ್ಯಾದ ಮಾಸ್ಕೋ ಹಾಗೂ ಇರಾನ್ನ ತೆಹರಾನ್ನಲ್ಲೂ ಕೂಡ 3 ಶಾಲೆಗಳಿವೆ. ಕೇಂದ್ರೀಯ ವಿದ್ಯಾಲಯ ವಿಶ್ವದಲ್ಲೇ ಅತಿದೊಡ್ಡ ಶಾಲೆಗಳ ನೆಟ್ವರ್ಕ್ ಆಗಿದೆ. ಏನು, ನವೋದಯ ವಿದ್ಯಾಲಯಗಳನ್ನ 1986ರಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಅವಧಿಯಲ್ಲಿ ಶುರು ಮಾಡಲಾಯಿತು. ಇದರ ಹಿಂದೆ ಮುಂದೆ ಪ್ರಧಾನಿಯಾದ ನರಸಿಂಹರಾವ್ ಅವರ ಕೊಡುಗೆ ಕೂಡ ಇತ್ತು ಅಂತ ಹೇಳಲಾಗುತ್ತೆ. ಈ ಶಾಲೆಗಳು ಬಹುತೇಕ ಗ್ರಾಮೀಣ ಮಕ್ಕಳಿಗೆ, ಅದರಲ್ಲೂ ಕೂಡ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾಗಿರುವಂತಹ ಸ್ಕೂಲ್ಗಳು. ಪ್ರತಿ ಜಿಲ್ಲೆಗೆ ಒಂದು JNV ಇರುತ್ತೆ. ಟಾಪ್ ಹೈ ಕ್ವಾಲಿಟಿ ಎಜುಕೇಶನ್ ನೀಡಲಾಗುತ್ತೆ. ಪ್ರತಿ ಬಾರಿ CBSE 10th ಮತ್ತು 2nd PUC ಎಕ್ಸಾಮ್ ನಲ್ಲಿ ಈ ಎರಡು ಇನ್ಸ್ಟಿಟ್ಯೂಷನ್ಗಳು ಟಾಪ್ ನಲ್ಲಿರ್ತವೆ. ನಿಮಗೆ ಆಶ್ಚರ್ಯ ಆಗ್ಬಹುದು, ನವೋದಯದ ಪಾಸಿಂಗ್ ಪರ್ಸೆಂಟೇಜ್ ಯಾವಾಗಲೂ 98-99% ಇರುತ್ತೆ. ಅಂದ್ರೆ ಅಲ್ಲಿಗೆ ಹೋಗೋ ಮಕ್ಕಳು ಫೇಲ್ ಆಗೋ ಲೆಕ್ಕಾಚಾರ ಬಿಟ್ಬಿಡಿ, ಅದೆಲ್ಲ ಇಲ್ಲವೇ ಇಲ್ಲ. 1% ಕೂಡ ಇಲ್ಲ, ಅಷ್ಟು ಕಮ್ಮಿ ಇದೆ. ಎಲ್ಲರೂ ಕೂಡ ಉತ್ತಮ ಸಾಧನೆ ಮಾಡೋಕೆ, ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅನ್ನ ಚೆನ್ನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತಾರೆ. ಒಂದು ಉತ್ತಮವಾದ ಅಕಾಡೆಮಿಕ್ ಲೈಫ್ ಅನ್ನ ಅವರು ಪಡಿತಾರೆ. ಒಳ್ಳೊಳ್ಳೆ ಸ್ಕೋರ್ ಮಾಡಿಕೊಂಡು ಒಳ್ಳೊಳ್ಳೆ ಎಜುಕೇಶನ್ ಪಡ್ಕೊಂಡು ಬರ್ತಾರೆ. 85 KV, 28 JNV. ಸೆಂಟ್ರಲ್ ಸ್ಕೂಲ್ ಕ್ರಾಂತಿ. ಕಳೆದ ಕೆಲ ದಶಕಗಳಲ್ಲೇ ಸೆಂಟ್ರಲ್ ಸ್ಕೂಲ್ಸ್ ವಿಚಾರದಲ್ಲಿ ಅತಿ ದೊಡ್ಡ ನಿರ್ಧಾರ ಇದು. ಯಾಕಂದ್ರೆ ಆರಂಭದಲ್ಲಿ ಈ ಶಾಲೆಗಳು ಸ್ಥಾಪನೆ ಆಗುವಾಗ ಇಷ್ಟು ದೊಡ್ಡ ಮಟ್ಟದ ಸ್ಯಾಂಕ್ಷನ್ ಆಗಿದ್ದು ಬಿಟ್ರೆ ಹೀಗೆ ಒಂದೇ ಏಟಿಗೆ 100 ಸ್ಕೂಲ್ ಅನೌನ್ಸ್ ಆಗೇ ಇರಲಿಲ್ಲ. ಆದರೆ ಕೇಂದ್ರದ ಕ್ಯಾಬಿನೆಟ್ ಈಗ ಒಟ್ಟಿಗೆ 113 ಸ್ಕೂಲ್ಗಳನ್ನ ಲಾಂಚ್ ಮಾಡಿದೆ. ಇದರಲ್ಲಿ 85 ಕೇಂದ್ರೀಯ ವಿದ್ಯಾಲಯಗಳು ಹಾಗೂ 28 ನವೋದಯ ಸ್ಕೂಲ್ಗಳು. ಸೆಂಟ್ರಲ್ ಸ್ಕೂಲ್ಗಳನ್ನ ವಿಸ್ತರಿಸೋ ಈ ಪ್ರಾಜೆಕ್ಟ್ಗೆ ಮೋದಿ ಕ್ಯಾಬಿನೆಟ್ ಬರೋಬ್ಬರಿ 8,231 ಕೋಟಿ ರೂಪಾಯಿ ರಿಲೀಸ್ ಮಾಡಿದೆ. 8,231 ಕೋಟಿ. 85 ಕೇಂದ್ರೀಯ ವಿದ್ಯಾಲಯಗಳನ್ನ ಮುಂದಿನ 8 ವರ್ಷಗಳಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಅದೇ ರೀತಿ 28 JNVಗಳನ್ನ 2024ರಿಂದ 2029 ಅಂದ್ರೆ ಮುಂದಿನ 5 ವರ್ಷಗಳಲ್ಲಿ ಆರಂಭ ಮಾಡಲಾಗುತ್ತೆ. ಈ ಮೆಗಾ ಪ್ರಾಜೆಕ್ಟ್ ನಿಂದ ಬರೋಬ್ಬರಿ 1 ಲಕ್ಷ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಅಲ್ಲದೆ ಈ ಶಾಲೆಗಳಲ್ಲಿ ಕೆಲಸ ಮಾಡೋದಕ್ಕಾಗಿ ಟೀಚಿಂಗ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್ ಸೇರಿ 6,600 ಹೊಸ ಸರ್ಕಾರಿ ಹುದ್ದೆಗಳು ಸೃಷ್ಟಿಯಾಗ್ತವೆ ಅಂತಲೂ ಹೇಳಲಾಗ್ತಿದೆ. ನಾರ್ತ್ ಈಸ್ಟ್ ಕಾಶ್ಮೀರ ಬಂಡಾಯಕ್ಕೆ ಶಿಕ್ಷಣದ ಮದ್ದು. ಈ ಹೊಸ 100 ಸೆಂಟ್ರಲ್ ಸ್ಕೂಲ್ಗಳು 19 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಸ್ತಾರವಾಗಿದೆ. ಆದ್ರೂ ಇಂಟ್ರೆಸ್ಟಿಂಗ್ ಅಂದ್ರೆ ಜಮ್ಮು ಕಾಶ್ಮೀರ ಮತ್ತು ನಾರ್ತ್ ಈಸ್ಟ್ ರಾಜ್ಯಗಳಿಗೆ ವಿಶೇಷವಾಗಿ ಫೋಕಸ್ ನೀಡಲಾಗಿದೆ. ನಿಮಗೆ ಗೊತ್ತು, ಇವೆರಡು ಭಾರತದ ಸೂಕ್ಷ್ಮ ಪ್ರದೇಶಗಳು ಅಂತ ಕರೆಸಿಕೊಳ್ಳೋ ರಾಜ್ಯಗಳು. ಜಮ್ಮು ಕಾಶ್ಮೀರದಲ್ಲಿ ಉಗ್ರವಾದ, ಭಯೋತ್ಪಾದನೆ ತಾಂಡವಾಡ್ತಾ ಇದ್ರೆ ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ ಪ್ರತ್ಯೇಕತಾವಾದದ ಬಂಡಾಯ ಆಗಾಗ ಕಾಣಿಸ್ಕೊಳ್ತಾ ಇರುತ್ತೆ. ಇದಕ್ಕೆ ಪ್ರಮುಖ ಕಾರಣಗಳಲ್ಲಿ ಎಜುಕೇಶನ್ ಕೂಡ ಒಂದು. ನಮಗಿದು ಸಿಲ್ಲಿ ಅನಿಸ್ಬೋದು, ಆದರೂ ಕೂಡ ನಿಜ. ಎಜುಕೇಶನ್ ಸರಿಯಾಗಿದ್ರೆ ಕ್ರಿಟಿಕಲ್ ಥಿಂಕಿಂಗ್ ಬೆಳೆಯುತ್ತೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮಿಸ್ಇನ್ಫಾರ್ಮೇಶನ್ ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಹೀಗಾಗಿ ಸರ್ಕಾರ ಈ 2 ಜಾಗಗಳಲ್ಲಿ ವಿಶೇಷ ಕಾಳಜಿ ವಹಿಸಿದೆ. ಅಸ್ಸಾಂನಲ್ಲಿ 6, ಮಣಿಪುರದಲ್ಲಿ 3, ಅರುಣಾಚಲ ಪ್ರದೇಶದಲ್ಲಿ 17 ಸೇರಿ ಒಟ್ಟು ನಾರ್ತ್ ಈಸ್ಟ್ ನಲ್ಲಿ 26 ನವೋದಯ ಶಾಲೆಗಳನ್ನ ಓಪನ್ ಮಾಡ್ತಾ ಇದೆ. ಅರುಣಾಚಲ ಪ್ರದೇಶ ನೋಡಿ 17. ಇಲ್ಲಿ ಹೆಚ್ಚು ಶಾಲೆಗಳು ಚೀನಾ, ಮಯನ್ಮಾರ್ ಗಡಿ ಭಾಗದಲ್ಲಿರೋ ಜಿಲ್ಲೆಗಳಿಗೆ ಬರ್ತಾ ಇದೆ. ಜಮ್ಮು ಕಾಶ್ಮೀರಕ್ಕೂ ಕೂಡ 13 ಕೇಂದ್ರೀಯ ವಿದ್ಯಾಲಯಗಳನ್ನ ಅನೌನ್ಸ್ ಮಾಡಲಾಗಿದೆ. ಹಾಗಿದ್ರೆ ಈ ಸೆಂಟ್ರಲ್ ಶಾಲೆಗಳು ಯಾಕೆ ಸ್ಪೆಷಲ್? ಯಾಕೆ ಎಲ್ಲರೂ ಕೂಡ, ಅದರಲ್ಲೂ ಕೂಡ ಹೆಚ್ಚಾಗಿ ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ ಹಾಗೂ ಬಡವರ್ಗದ ಜನರಲ್ಲಿ ಹೆಚ್ಚಿನವರು ಈ ಸ್ಕೂಲ್ಗಳಲ್ಲಿ ಸೀಟ್ ಪಡೆಯೋಕೆ ಯಾಕೆ ಆಸೆ ಪಡ್ತಾರೆ? ಯಾಕೆ ಸ್ಪೆಷಲ್? ಮಕ್ಕಳು ನವೋದಯ ಕೇಂದ್ರೀಯ ವಿದ್ಯಾಲಯ ಸೇರಬೇಕು ಅಂತ ಇವರು ಯಾಕೆ ಬಯಸ್ತಾರೆ? ಆ ಶಾಲೆಗಳಲ್ಲಿ ಅಂಥದ್ದೇನಿರುತ್ತೆ
ಅಂತ ಕೇಳಿದ್ರೆ ಸರ್ಕಾರಿ ಶಾಲೆ, ಪ್ರೈವೇಟ್ ಸ್ಕೂಲ್ ಕ್ವಾಲಿಟಿ. ಸ್ನೇಹಿತರೆ, ಸೆಂಟ್ರಲ್ ಸ್ಕೂಲ್ಗಳು, ಅದರಲ್ಲೂ ಕೂಡ ನವೋದಯ ಸ್ಕೂಲ್ಗಳು ಅಂದ್ರೆ ಈಗ ಆಲ್ರೆಡಿ ಹೇಳಿದ ಹಾಗೆ ದೇಶದಲ್ಲೇ ಟಾಪ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳು. ಪ್ರತಿ ಜಿಲ್ಲೆಗೊಂದು ನವೋದಯ ಸ್ಕೂಲ್ ಇರುತ್ತೆ. 6ನೇ ತರಗತಿಯಿಂದ ಪ್ರವೇಶ ಪಡಿಬಹುದು. ತಮಿಳುನಾಡು ಬಿಟ್ಟು 27 ರಾಜ್ಯ ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಟ್ಟು 661 JNVಗಳಿವೆ. ಈ ಮೊದಲೇ ಹೇಳಿದ ಹಾಗೆ ಹಳ್ಳಿಯಲ್ಲಿರೋ ಪ್ರತಿಭಾವಂತ ಮಕ್ಕಳಿಗೆ ಈ ಸ್ಕೂಲ್ಗಳು ಮೀಸಲಾಗಿವೆ. ಪ್ರತಿ ವರ್ಷ ಗ್ರಾಮೀಣ ಭಾಗದ 80 ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶ ಪಡಿಬಹುದು. ಜೊತೆಗೆ ಇವು ವಸತಿ ಶಾಲೆಗಳು, ಅಂದ್ರೆ ಮಕ್ಕಳು ಈ ಶಾಲೆಗಳ ಕ್ಯಾಂಪಸ್ನಲ್ಲೇ ವಾಸ ಮಾಡ್ತಾರೆ. ದಿನಕ್ಕೆ 3 ಸಲ ಒಳ್ಳೆ ಊಟ ಕೊಡ್ತಾರೆ, ಟೀ, ಸ್ನ್ಯಾಕ್ಸ್ ಕೊಡ್ತಾರೆ. ಸ್ಕೂಲ್ಗೆ, ಸ್ಪೋರ್ಟ್ಸ್ಗೆ ಪ್ರತ್ಯೇಕ ಯೂನಿಫಾರ್ಮ್ ಇರುತ್ತೆ. ಪೇಸ್ಟ್, ಬ್ರಷ್ ಇಂದ ಹಿಡಿದು ಶೂಗೆ ಹಾಕೋ ಪಾಲಿಶ್, ಬಕೆಟ್, ಮಗ್ ತನಕ ಪ್ರತಿಯೊಂದನ್ನು ಶಾಲೆಯಲ್ಲೇ ಕೊಡಲಾಗುತ್ತೆ. ಪೆನ್ನು, ಪುಸ್ತಕಗಳಿಗೂ ಪೇ ಮಾಡಬೇಕಂತಿಲ್ಲ, ಎಲ್ಲ ಫ್ರೀ ಆಫ್ ಕಾಸ್ಟ್. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಸರ್ಕಾರ ಇಲ್ಲಿ ವರ್ಷಕ್ಕೆ 85,000ದಿಂದ 1 ಲಕ್ಷ ರೂಪಾಯಿ ಖರ್ಚು ಮಾಡುತ್ತೆ. ಜೊತೆಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಟಾಪ್ ಕ್ವಾಲಿಟಿ ಎಜುಕೇಶನ್ ಸಿಗುತ್ತೆ. ಸ್ಮಾರ್ಟ್ ಕ್ಲಾಸಸ್, ಉತ್ತಮ ದರ್ಜೆಯ ಲ್ಯಾಬ್ಗಳು, ದಿನವಿಡೀ ಜೊತೆಗಿರೋ ಶಿಕ್ಷಕರು, ಪ್ರತಿದಿನ ಸಂಜೆ ಓದೋಕೆ ಅಂತಲೇ ಸ್ಟಡಿ ಅವರ್ಸ್, ಎಕ್ಸಾಮ್ ಹತ್ತಿರ ಇದ್ದಾಗ ವಿಶೇಷ ಟ್ಯೂಷನ್, ಸುಸಜ್ಜಿತ ಲೈಬ್ರರಿ, ಸೈನ್ಸ್ ಒಲಿಂಪಿಯಾಡ್, ಮ್ಯಾಥ್ಸ್ ಒಲಿಂಪಿಯಾಡ್, ಹೀಗೆ ದೇಶದ ಒಂದು ಟಾಪ್ ಪ್ರೈವೇಟ್ ಸ್ಕೂಲ್ ಲಕ್ಷ ಫೀಸ್ ಕಟ್ಟಿಸ್ಕೊಂಡು ಏನೇನು ಸವಲತ್ತು ಕೊಡುತ್ತೋ ಅದಕ್ಕಿಂತ ಹೆಚ್ಚಿನ ಸವಲತ್ತನ್ನು ನವೋದಯ ಸ್ಕೂಲ್ಗಳು ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇವೆ. ಇದೇ ಕಾರಣಕ್ಕೆ ಪ್ರತಿ ವರ್ಷ ನವೋದಯ ಶಾಲೆಯ ರಿಸಲ್ಟ್ಗಳು 100%, 99% ಇರುತ್ತೆ. ಅಲ್ಲಿ ಫೇಲ್ ಆಗೋ ಪದ್ಧತಿನೇ ಇಲ್ಲ. ಹಾಗಂತ ಇಲ್ಲಿ ಕೇವಲ ಪುಸ್ತಕದ ಹುಳುಗಳನ್ನು ಸೃಷ್ಟಿ ಮಾಡಲ್ಲ. ಒಬ್ಬ ವಿದ್ಯಾರ್ಥಿ ಸರ್ವತೋಮುಖವಾಗಿ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳೋಕೆ ಏನೇನು ಬೇಕೋ ಅದೆಲ್ಲವನ್ನ ಇಲ್ಲಿ ಕೊಡಲಾಗುತ್ತೆ. ಹೌಸ್ ಸಿಸ್ಟಮ್, ಇಂಟರ್ ಕ್ಲಾಸ್, ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗಳ ಮೂಲಕ ಲೀಡರ್ಶಿಪ್ ಹಾಗೂ ಆಂಟ್ರಪ್ರಿನರ್ಶಿಪ್ ಸ್ಕಿಲ್ಗಳನ್ನು ರೂಢಿಸಿಕೊಡಲಾಗುತ್ತೆ. ಮಕ್ಕಳು ಅವರ ರೂಮ್ಗಳನ್ನು ಅವರೇ ಕ್ಲೀನ್ ಮಾಡಬೇಕು. ಪ್ರತಿ ಶನಿವಾರ ಇಡೀ ಶಾಲೆಯನ್ನ ಸ್ವಚ್ಛಗೊಳಿಸಬೇಕು. ಪ್ರತಿದಿನ ಬೆಳಗ್ಗೆ ಓಟ, ವ್ಯಾಯಾಮ, ಯಾವ ಸ್ಪೋರ್ಟ್ಸ್ನಾದರೂ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಪರಿಣತಿ ಸಾಧಿಸೋದು. ಎಲ್ಲ ಆಟದ ಮೈದಾನಗಳು ಒಂದೇ ಶಾಲೆಯಲ್ಲಿ ಸಿಗೋ ವ್ಯವಸ್ಥೆ. ಅಲ್ಲದೆ ರಾಷ್ಟ್ರೀಯ ಐಕ್ಯತೆ ಕಲಿಸೋಕೆ 9ನೇ ತರಗತಿಯಲ್ಲಿ ಮೈಗ್ರೇಷನ್ ಇರುತ್ತೆ. ಪ್ರತಿ JNVಯಿಂದ 20-30 ಮಕ್ಕಳನ್ನ 1 ವರ್ಷದವರೆಗೆ ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರ ಭಾರತಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ, ಹೀಗೆ ದೇಶದ ಬೇರೆ ಬೇರೆ ಕಡೆ ಕಳಿಸಿ ಅಲ್ಲೇ ಅವ್ರನ್ನ ಉಳಿಸಿ ಆ ಭಾಗದ ಕಲ್ಚರನ್ನ ಹೇಳ್ಕೊಡ್ಲಾಗತ್ತೆ. ಜೊತೆಗೆ ಸದಾ ದೇಶಭಕ್ತಿ, ರಾಷ್ಟ್ರೀಯತೆ, ವೈಜ್ಞಾನಿಕ ಮನೋಭಾವವನ್ನ ಪ್ರಮೋಟ್ ಮಾಡಲಾಗುತ್ತೆ. ಹೀಗಾಗಿ ಇಂತಹ ಒಂದು ಶಾಲೆ ಹೆಚ್ಚಾದರೂ ಖುಷಿ ಪಡಬೇಕಾಗಿರೋ ವಿಚಾರ. ಅಂಥದ್ರಲ್ಲಿ ಸರ್ಕಾರ ಸುಮಾರು 28 ಶಾಲೆಗಳನ್ನ ಓಪನ್ ಮಾಡ್ತಾ ಇದೆ. ನವೋದಯದ ಸಕ್ಸಸ್ ಸ್ಟೋರಿಗಳನ್ನ ನೋಡಿನೇ ಪೋಷಕರು ತಮ್ಮ ಮಕ್ಕಳನ್ನ ಇಂಥ ಶಾಲೆಗೆ ಸೇರಿಸಬೇಕು ಅಂತ ಬಯಸ್ತಾರೆ. ಹಾಗಿದ್ರೆ ಈ ಶಾಲೆಗಳನ್ನ ಸೇರೋದು ಹೇಗೆ? ಯಾರು ಬೇಕಾದ್ರೂ ಹೋಗಿ ಅಪ್ಲಿಕೇಶನ್ ಹಾಕಿದ್ರೆ ಆಯ್ತಾ? ಸೆಂಟ್ರಲ್ ಸ್ಕೂಲ್ ಸೇರೋದು ಹೇಗೆ? ಕೇಂದ್ರೀಯ ವಿದ್ಯಾಲಯಗಳು ಸರ್ಕಾರಿ ಸಿಬ್ಬಂದಿ ಮಕ್ಕಳಿಗೆ ಅಥವಾ ಟ್ರಾನ್ಸ್ಫರ್ಗೆ ಒಳಗಾಗೋ ಹೊರ ರಾಜ್ಯದ ಮಕ್ಕಳಿಗೆ ಸೀಮಿತ ಆಗಿರೋದ್ರಿಂದ ಇಲ್ಲಿ ಹೆಚ್ಚು ನವೋದಯ ಶಾಲೆಗಳ ಬಗ್ಗೆ ಫೋಕಸ್ ಮಾಡ್ತಿದೀವಿ ನಾವು. ಎಲ್ಲ ಟಾಪ್ ಸಂಸ್ಥೆಗಳಂತೆ ನವೋದಯ ಶಾಲೆ ಸೇರ್ಬೇಕಂದ್ರೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು. JNV ಶಾಲೆಗಳು 6ನೇ ಕ್ಲಾಸ್ನಿಂದ ಶುರುವಾಗೋದ್ರಿಂದ 5ನೇ ತರಗತಿ ಅಂತ್ಯದಲ್ಲಿ ಈ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. 10 ರಿಂದ 12 ವರ್ಷ ವಯಸ್ಸಿನ ವಿದ್ಯಾರ್ಥಿಗಳು ಈ ಪರೀಕ್ಷೆ ಬರೆಯಬಹುದು. ಹಾಗಂತ ಇಲ್ಲಿ ಬರೆಯೋದಿರೋದಿಲ್ಲ. MCQ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತೆ. 100 ಮಾರ್ಕ್ಸ್ಗೆ 80 ಪ್ರಶ್ನೆ ಇರುತ್ತೆ. 50 ಮಾರ್ಕ್ಸ್ಗೆ ವಿದ್ಯಾರ್ಥಿಯ ಮೆಂಟಲ್ ಅಬಿಲಿಟಿ ಟೆಸ್ಟ್ ಮಾಡುವ ಪ್ರಶ್ನೆ ಹಾಗೂ ತಲಾ 25 ಮಾರ್ಕ್ಸ್ಗೆ ಅರಿಥಮೆಟಿಕ್ ಅಂದ್ರೆ ಅಂಕಗಣಿತ ಮತ್ತು ಲ್ಯಾಂಗ್ವೇಜ್ ಪ್ರಶ್ನೆಗಳಿರ್ತವೆ. 2 ಗಂಟೆ ಎಕ್ಸಾಮ್ ಇರುತ್ತೆ. ಪ್ರತಿ ಡಿಸ್ಟ್ರಿಕ್ಟ್ನಿಂದ 80 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಇದರಲ್ಲಿ 75% ಸೀಟ್ ಗ್ರಾಮೀಣ ಭಾಗದಿಂದ ಬಂದ ವಿದ್ಯಾರ್ಥಿಗಳಿಗೆ ಮೀಸಲಾಗಿರುತ್ತೆ. ಸಾಮಾನ್ಯವಾಗಿ ಜನವರಿಯಲ್ಲಿ ಈ ಪರೀಕ್ಷೆ ಇರುತ್ತೆ. ಜುಲೈನಿಂದ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋಕೆ ಶುರು ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ನವೋದಯಕ್ಕೆ ಸಂಬಂಧಪಟ್ಟಂತೆ ಸೀಟ್ ಪಡೆಯೋದು ಹೇಗೆ ಅಂತ ಹೇಳಿ ಕೋಚಿಂಗ್ ಕೊಡುವ ಕೋಚಿಂಗ್ ಸೆಂಟರ್ಗಳು ಕೂಡ ಈಗ ಹಳ್ಳಿಗೂ ಬರೋಕೆ ಶುರುವಾಗಿವೆ. ತಗೋಬೇಡಿ ಅಂತ ಅಲ್ಲ, ಈ ಕೋಚಿಂಗ್ನ ನೋಡ್ಕೊಂಡು ತಗೊಳ್ಳಿ. ದುಡ್ಡು ವೇಸ್ಟ್ ಆಗ್ತಿದ್ಯಾ ಅಥವಾ ರಿಯಲ್ ಆಗಿ ಯೂಸ್ ಆಗ್ತಿದ್ಯಾ ನೋಡಿಕೊಂಡು ತಗೊಳ್ಳೋದಾದ್ರೆ ತಗೋಬಹುದು. ಇಲ್ಲ ಅಂದ್ರೆ ಸ್ಕೂಲ್ ಸಿಲೆಬಸ್ನಲ್ಲೇ ಡೀಪ್ ಆಗಿ ಟ್ರೈನಿಂಗ್ ಕೊಟ್ಟು ಅವುಗಳನ್ನು ಚೆನ್ನಾಗಿ ವಿಷಯವನ್ನ ಮಕ್ಕಳಿಗೆ ಅರ್ಥ ಮಾಡಿಸಿದ್ರು ಕೂಡ ಅಂತಹ ಮಕ್ಕಳು ಈಸಿಯಾಗಿ ಎಕ್ಸಾಮ್ಗಳನ್ನ ಕ್ರ್ಯಾಕ್ ಮಾಡ್ತಾ ಬಂದಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನವೋದಯ ಮತ್ತು ಕೇಂದ್ರೀಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ದೊಡ್ಡ ಹೆಜ್ಜೆಯನ್ನು ತಿಳಿಸ್ಕೊಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.